ಅಹಮದ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಬೆಂಬಲಿಗರ ಆಗ್ರಹ. ಕಾಂಗ್ರೆಸ್ ಹಿರಿಯ ನಾಯಕ ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿ ಅವರ ಬೆಂಬಲಿಗರು ಶುಕ್ರವಾರ ನಗರದಲ್ಲಿನ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಘೋಷಣೆಗಳನ್ನು ಕೂಗಿ ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಮುಖಂಡರು, ಸಲೀಂ ಅಹಮದ್ ಅವರು ಸುಮಾರು 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿದ್ದು ಪಕ್ಷದ ಬೆಳವಣಿಗೆಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಇಂತಹ ಹಿರಿಯ ಹಾಗೂ ಅನುಭವಿ ನಾಯಕರಿಗೆ ಸಚಿವ ಸ್ಥಾನ ನೀಡುವುದು ನ್ಯಾಯಸಮ್ಮತವಾಗಿದ್ದು ಪಕ್ಷದ ಹೈಕಮಾಂಡ್ ಹಾಗೂ ರಾಜ್ಯ ಸರ್ಕಾರ ಈ ಕುರಿತು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ತಮ್ಮ ಬಳಗ ಹೇಳಿದ್ದನ್ನು ನೆನಪಿಸಿಕೊಂಡ ಮುಖಂಡರು, ಅದು ನಿಜವಾಗಿದೆ. ಆದರೆ ಈಗ ಸಲೀಂ ಅಹಮದ್ ಅವರಿಗೂ ಸಚಿವ ಸ್ಥಾನ ದೊರೆಯಬೇಕು ಎಂಬುದು ನಮ್ಮ ಆಶಯವಾಗಿದೆ ಎಂದು ತಿಳಿಸಿದರು. 4 ವರ್ಷದ ಕೂಲಿ ಪೆಂಡಿಂಗ್ ಇದೆ ಇವತ್ತು. ಹಾಗಾಗಿ ನಮ್ಮ ಸಲೀಂ ಅಹಮದ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ನಮ್ದು ಎಲ್ಲಾರ್ದು ಬೇಡಿಕೆ ಇದೆ. ಅವರು ಹುಬ್ಳಿಲಿಂದ ಕಿತ್ತೂರು ಕರ್ನಾಟಕ ಹಾಗೂ ಗದಗ ಹಾವೇರಿಲಿಂದ ಆಯ್ಕೆಯಾಗಿ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಗೆದ್ದು ಹೋಗಿದ್ದಾರೆ. ಅವರು ಸಿಲೆಕ್ಟೆಡ್ ಅಲ್ಲ. ಹಾಗಾಗಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ಇವತ್ತು ನಿಮ್ಮ ಮುಖಾಂತರ ನಾವು ಹೈಕಮಾಂಡ್ ಆಗಲಿ, ನಮ್ದು ಪಕ್ಷ ಮುಖಂಡರಾಗ್ಲಿ, ಸಿದ್ದರಾಮಯ್ಯ ಸಾಹೇಬರಾಗ್ಲಿ, ಇದು ಒಂದು ಹಿಂದೆ ಉಳಿದಂತ ಸರ್ಕಾರ, ಇದು ಸಂಖ್ಯಾಕ ಅಲ್ಪಸಂಖ್ಯಾತ ಸರ್ಕಾರ ಇದು. ಹಾಗಾಗಿ ಅವರಿಗೆ 44 ವರ್ಷ ಏನು ಅವ್ರ ಪಕ್ಷಕ್ಕೆ ದುಡಿದಿದ್ದಾರೆ ಅದರ ಕೂಲಿಯನ್ನು ಕೊಡಬೇಕು. ನಮಗೆ 22 ವರ್ಷ ಆಯ್ತು. ಕಳೆದ 22 ವರ್ಷದಿಂದ ಇಲ್ಲಿ ನಮ್ಗೆ ರಿಪ್ರೆಸೆಂಟೇಷನ್ ಇಲ್ಲ. ಮೈನಾರಿಟಿ ಮಾಡಿ ಕಳಿಸ್ಬೇಕು. ಅವರಿಗೆ ಸಚಿವ ಸ್ಥಾನ ಕೊಳ್ಳೇಬೇಕಂತೇಳಿ ನಾವು ಇವತ್ತು ನಿಮ್ಮ ಮುಖಾಂತರ ಮನವಿಯನ್ನು ಹೈಕಮಾಂಡಿಗೆ ಮಾಡ್ತಾ ಇದೀವಿ. ನೋಡ್ರಿ, ಈಗ ಅವರು ಒಬ್ರು AICC ಸೆಕ್ರೆಟರಿ ಇದ್ರು, NSA ನ್ಯಾಷನಲ್ ಪ್ರೆಸಿಡೆಂಟ್ ಇದ್ರು, 4 ಜನ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ರು. ಈ ಸರ್ಕಾರ ತರ್ಲಿಕ್ಕೆ ಡಿಕೆ ಶಿವಕುಮಾರ್, 4 ಜನ ಸಿದ್ದರಾಮಯ್ಯ ಅವರು ಎಲ್ಲರೂ ಕಾರಣ. 3 ಜನ ವರ್ಕಿಂಗ್ ಪ್ರೆಸಿಡೆಂಟ್ ಮಿನಿಸ್ಟರ್ ಆಗ್ತಾರೆ, ಒಬ್ಬರನ್ನ ಕೈ ಬಿಡ್ತಾರೆ ಸಲೀಂ ಅಹಮದ್ ಅವರನ್ನ. ಈ ಅನ್ಯಾಯ ಮತ್ತೆ ಮುಂದೆ ಹರಿಬಾರ್ದು, ಈ ಅನ್ಯಾಯ ಮುಂದೆ ಆಗಲ್ಲ ಅಂತ ಹೇಳಿ ನಮಗೆ ಪಕ್ಷದ ಮ್ಯಾಗೆ, ಪಕ್ಷದ ಹಿರಿಯರ ಮ್ಯಾಗೆ ಭರವಸೆ ಇದೆ. ಈ ನಮ್ ಧ್ವನಿ ಅವ್ರ ಮಠ, ಎಲ್ಲರ ಮಠ ನಿಮ್ ಮುಖಾಂತರ ಹೋಗತ್ತೆ ಅಂತೇಳಿ ನಮ್ ಭರವಸೆ ಇದೆ. ಇದು ಆಗತ್ತೆ ಅಂತ ಹೇಳಿ ನಮ್ಗೆ ನಿರೀಕ್ಷೆ ಇದೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶಹಜಮಾನ್ ಮುಜಾಹಿದ್, SD ಮಕಾಂದಾರ್, ಇನಾಯತ್ ಖಾನ್, ಅಮೀದ್ ಕೊಪ್ಪದ್ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಕ್ಯಾಮರಾಮನ್ ನಿಖಿಲ್ ಜೊತೆ ಶಶಿಕಾಂತ್, ಪಬ್ಲಿಕ್ 5 ನ್ಯೂಸ್.